ಕಿರುತೆರೆ ನಟಿ ಪವಿತ್ರ ಜಯರಾಮ್ ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ ವಿಷಯ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನಿನ್ನೆ ಈ ಚಂದ್ರಕಾಂತ್ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆಘಾತಕಾರಿ ಬೆಳವಣಿಗೆ ಬೆಳಕಿಗೆ ಬಂದಿದೆ. ಪವಿತ್ರ ಅವರ ಸಾವಿನಿಂದ ಚಂದ್ರಕಾಂತ್ ಡಿಪ್ರೆಸ್ ಆಗಿದ್ರು. ನಾನಿನ್ನು 2 ದಿನದಲ್ಲಿ ಬಂದು ಬಿಡ್ತೀನಿ ಅನ್ನೋ ರೀತಿಯಲ್ಲ ಅವರು ಪೋಸ್ಟ್ ಕೂಡ ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಈ ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಅನ್ನುವಂತಹ ವ್ಯಕ್ತಿ ಪವಿತ್ರ ಮತ್ತು ಚಂದ್ರಕಾಂತ್ ಅವರ ವಿರುದ್ಧ ಕೆಲವೊಂದಷ್ಟು ಶಾಕಿಂಗ್ ಹೇಳಿಕೆಗಳನ್ನ ತೆಲುಗು ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. ಚಂದ್ರಕಾಂತ್ ಅವರು ನನಗೂ ಪವಿತ್ರ ಅವ್ರಿಗೂ ಆಲ್ರೆಡಿ ಮದುವೆ ಆಗಿದೆ, ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅಷ್ಟೇ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು. 5 ವರ್ಷದಿಂದ ನನಗೆ ಮತ್ತೆ ನನ್ನ ಗಂಡನ ನಡುವೆ ಒಳ್ಳೆಯ ಸಂಬಂಧ ಇರಲಿಲ್ಲ. ಪವಿತ್ರ ಜಯರಾಮ್ ಮತ್ತು ನನ್ನ ಗಂಡ ರಿಲೇಶನ್ಶಿಪ್ ನಲ್ಲಿ ಇದ್ದ ವಿಷಯ ನನಗೆ ಗೊತ್ತಿತ್ತು. ಯಾವಾಗ್ಲೂ ಪವಿತ್ರ ಅವರ ಫೋಟೋವನ್ನ ನೋಡ್ಕೊಂಡು ಅವರು ಕಾಲ ಕಳೀತಾ ಇದ್ರು. ಅವರೊಂದ್ ರೀತಿ ಸ್ಯಾಡಿಸ್ಟ್ ತರ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಶಿಲ್ಪಾ ಅವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪವಿತ್ರ ಮತ್ತು ಚಂದು ಇಬ್ರು ಸೇರಿಕೊಂಡು ರೀಲ್ಸ್ ಮಾಡಿ ಅದನ್ನ ನನಗೆ ಕಳಿಸಿ ನೋವನ್ನ ಕೊಡ್ತಾ ಇದ್ರು. ಪವಿತ್ರ ಅವರ ಮಕ್ಕಳಿಗೆ ನಾನು ಫೋನ್ ಮಾಡಿ ಏನಿದು ಅಂತ ಕೇಳಿದಾಗ ಅವರಿಬ್ರು ತುಂಬಾ ಖುಷಿಲಿದ್ದಾರೆ, ಹಾಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ರು. ನಿಮ್ ಮುಂದೆ ಅವರಿಬ್ರು ಬೆಡ್ರೂಮ್ಗೆ ಹೋಗ್ತಾರ ಅಂತ ನಾನು ಪವಿತ್ರ ಅವರ ಮಗನಿಗೆ ಕೇಳಿದ್ದೆ. ಆಗ ಪವಿತ್ರ ಅವರ ಮಗ, ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ವಿ, ಪವಿತ್ರ ಬಂದ ಮೇಲೆ ಎಲ್ಲ ಹಾಳಾಯ್ತು, ನನ್ನ ಮಕ್ಕಳಿಗೆ ತಂದೆ ಬೇಕಿತ್ತು, ತಂದೆಯೇ ಇಲ್ಲದ ಹಾಗೆ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮೇ 12ನೇ ತಾರೀಕು ಕನ್ನಡ ಮತ್ತು ತೆಲುಗಿನ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ ವಿಷಯ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಮಂಡ್ಯದಿಂದ ಹೈದರಾಬಾದ್ಗೆ ಹೋಗುವಾಗ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಆ ಅಪಘಾತದಲ್ಲಿ ಪವಿತ್ರ ಅವರ ಸ್ನೇಹಿತ ಮತ್ತು ಸಹನಟ ಎಂದು ಹೇಳಲಾದಂತಹ ಚಂದ್ರಕಾಂತ್ಗೆ ಗಾಯಗಳಾಗಿತ್ತು. ಇದೀಗ ನಿನ್ನೆ ಈ ಚಂದ್ರಕಾಂತ್ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆಘಾತಕಾರಿ ಬೆಳವಣಿಗೆ ಬೆಳಕಿಗೆ ಬಂದಿದೆ. ಇವತ್ತು ಪವಿತ್ರ ಅವರ ಹುಟ್ಟುಹಬ್ಬ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು 3 ದಿವಸದ ಹಿಂದೆ ಪೋಸ್ಟ್ ಮಾಡ್ಕೊಂಡಿದ್ರು. ಪವಿತ್ರ ಅವರ ಸಾವಿನಿಂದ ಚಂದ್ರಕಾಂತ್ ಡಿಪ್ರೆಸ್ ಆಗಿದ್ರು. ನಾನಿನ್ನು 2 ದಿನದಲ್ಲಿ ಬಂದು ಬಿಡ್ತೀನಿ ಅನ್ನೋ ರೀತಿಯಲ್ಲ ಅವರು ಪೋಸ್ಟ್ ಕೂಡ ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಪವಿತ್ರ ಅವರ ಸಾವಿನ ನಂತರ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಕೊಟ್ಟಿದ್ದಂತಹ ಸಂದರ್ಶನದಲ್ಲೂ ಕೂಡ ಚಂದ್ರಕಾಂತ್ ಅವರು ನನಗೂ ಪವಿತ್ರ ಅವ್ರಿಗೂ ಆಲ್ರೆಡಿ ಮದುವೆ ಆಗಿದೆ, ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅಷ್ಟೇ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು. ಇದೀಗ ಪವಿತ್ರ ಜಯರಾಮ್ ಸಾವಿನ ನೋವಿನಲ್ಲಿ ಇದ್ದಂತಹ ಚಂದ್ರಕಾಂತ್ ಅವರು ನಿನ್ನೆ ರಂಗಾರೆಡ್ಡಿ ಜಿಲ್ಲೆಯ ಅಲ್ಕಾಪುರ್ ಎಂಬಲ್ಲಿ ತಮ್ಮ ನಿವಾಸದಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಂಗತಿ ಬೆಳಕಿಗೆ ಬಂದಿದೆ. ಆದ್ರೆ ಸ್ನೇಹಿತರೆ, ಈಗ ಬಹಳ ದೊಡ್ಡದಾಗಿ ಬೆಳಕಿಗೆ ಬರ್ತಾ ಇರುವಂತಹ ವಿಷಯ ಅಂತ ಹೇಳಿದ್ರೆ, ಈ ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಅನ್ನುವಂತಹ ವ್ಯಕ್ತಿ ಇವರಿಬ್ಬರ ಮೇಲೆ, ಪವಿತ್ರ ಮತ್ತು ಚಂದ್ರಕಾಂತ್ ಅವರ ವಿರುದ್ಧ ಕೆಲವೊಂದಷ್ಟು ಆಘಾತಕಾರಿ ಹೇಳಿಕೆಗಳನ್ನ, ಶಾಕಿಂಗ್ ಹೇಳಿಕೆಗಳನ್ನ ಮಾಧ್ಯಮದ ಮುಂದೆ, ತೆಲುಗು ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. ಅವರ ಹೇಳಿಕೆಗಳು ಬಹಳ ಶಾಕಿಂಗ್ ಆಗಿವೆ. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. 2004ರಿಂದ ಚಂದ್ರಕಾಂತ್ ಮತ್ತು ನಾನು ಪ್ರೀತಿ ಮಾಡ್ತಾ ಇದ್ವಿ. 2015ರಲ್ಲಿ ನಾವಿಬ್ರು ಮದುವೆ ಆಗಿದ್ವಿ. ಈ ಮದುವೆಗೆ ನಮ್ಮ ಮನೆಯಲ್ಲಿ ಯಾರು ಕೂಡ ಒಪ್ಪಿರ್ಲಿಲ್ಲ. ಚಂದ್ರಕಾಂತೆ ನನ್ನ ಜೀವನ, ನನ್ನ ಸರ್ವಸ್ವ ಅಂತ ಹೇಳ್ಕೊಂಡು ಒತ್ತಾಯ ಮಾಡಿ ನಾನು ಮದುವೆ ಆಗಿದ್ದೆ. ಅದ್ಧೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿದ್ರು. ನನಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾನು ನನ್ನ ಮನೆಯವ್ರಿಗೆ ಏನನ್ನೂ ಹೇಳಿರ್ಲಿಲ್ಲ. ನನ್ನ ಗಂಡ ಬಂದ್ರು ಬರದೇ ಇದ್ರು ಕೂಡ ನಾನು ನನ್ನ ಮಕ್ಕಳನ್ನ ಸಾಕಿದ್ದೇನೆ. ಮೊದಲು ನಾನು HR ಆಗಿ ಕೆಲಸ ಮಾಡ್ತಾ ಇದ್ದೆ, ಈಗ ಅದನ್ನು ಕೂಡ ಬಿಟ್ಟಿದ್ದೇನೆ ಅಂತ ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಹೇಳ್ಕೊಂಡಿದ್ದಾರೆ. ಹಾಗೇನೆ ಮುಂದುವರೆದು, 5 ವರ್ಷದಿಂದ ನನಗೆ ಮತ್ತೆ ನನ್ನ ಗಂಡನ ನಡುವೆ ಒಳ್ಳೆಯ ಸಂಬಂಧ ಇರಲಿಲ್ಲ. ಪವಿತ್ರ ಜಯರಾಮ್ ಮತ್ತು ನನ್ನ ಗಂಡ ರಿಲೇಶನ್ಶಿಪ್ ನಲ್ಲಿ ಇದ್ದ ವಿಷಯ ನನಗೆ ಗೊತ್ತಿತ್ತು. ಅಲ್ಲಿಂದ ಚಂದ್ರಕಾಂತ್ ನನಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು, ಕುಡ್ಕೊಂಡು ಬರ್ತಾ ಇದ್ರು, ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ಬೈತಾ ಇದ್ರು. ಮನೆಗೆ ಬಂದ ಮೇಲೂ ಕೂಡ ಪವಿತ್ರ ಅವರ ಜೊತೆಗೆ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಯಾವಾಗ್ಲೂ ಪವಿತ್ರ ಅವರ ಫೋಟೋವನ್ನ ನೋಡ್ಕೊಂಡು ಅವರು ಕಾಲ ಕಳೀತಾ ಇದ್ರು. ಪವಿತ್ರಾಗೆ ಫೋನ್ ಮಾಡಿದಾಗ ನನಗೆ ಇಲ್ಲಿ ಅನ್ನ ಹಾಕೋರೇ ಇಲ್ಲ ಅಂತ ಚಂದ್ರಕಾಂತ್ ಸುಳ್ಳೆ ಹೇಳ್ತಾ ಇದ್ರು ಅಂತ
ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಹೇಳ್ಕೊಂಡಿದ್ದಾರೆ. ಹಾಗೇನೆ ಮುಂದುವರೆದು ಈ ಲಾಕ್ಡೌನ್ ಶುರುವಾದಾಗ್ಲಿಂದ ಚಂದ್ರಕಾಂತ್ ಮತ್ತು ಪವಿತ್ರ ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಚಂದ್ರಕಾಂತ್ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ರು. ನನ್ನನ್ನ ನೋಡಿ ಅಸಭ್ಯವಾಗಿ ಮಾತಾಡ್ತಾ ಇದ್ರು. ನಾನು ಯಾರನ್ನೋ ನೋಡಿ ಅಣ್ಣ ಅಂತ ಕರೆದು ಮಾತಾಡಿಸಿದಾಗ್ಲೂ ಕೂಡ ಅದನ್ನ ಚಂದ್ರಕಾಂತ್ ನೋಡಿ ನಿಮ್ಮಿಬ್ರಿಗೂ ಏನೋ ಸಂಬಂಧ ಇದೆ ಅಂತ ಕೇಳ್ತಾ ಇದ್ರು. ನಿಜಕ್ಕೂ ಅವರೊಂದ್ ರೀತಿ ಸ್ಯಾಡಿಸ್ಟ್ ತರ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಶಿಲ್ಪಾ ಅವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಈ ಪವಿತ್ರ ಮತ್ತು ಚಂದು ಇಬ್ರು ಸೇರಿಕೊಂಡು ರೀಲ್ಸ್ ಮಾಡಿ ಅದನ್ನ ನನಗೆ ಕಳಿಸಿ ನೋವನ್ನ ಕೊಡ್ತಾ ಇದ್ರು. ಸಾಕಷ್ಟು ಬಾರಿ ನಾನು ನನ್ನ ಗಂಡನ ಜೊತೆಗಿನ ಫೋಟೋವನ್ನ ಹಂಚ್ಕೊಂಡಾಗ ಚಂದ್ರಕಾಂತ್ ಅದನ್ನ ಡಿಲೀಟ್ ಮಾಡ್ತಾ ಇದ್ರು. ನಾನು ಅವರ ಪತ್ನಿ ಅಂತ ಎಲ್ಲೂ ಕೂಡ ಚಂದ್ರಕಾಂತ್ ರಿವೀಲ್ ಮಾಡ್ತಾ ಇರ್ಲಿಲ್ಲ. ಇದಕ್ಕಾಗಿ ನಾನು ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ದೆ. ನನ್ನ ಗಂಡ ಮತ್ತು ಪವಿತ್ರ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾದಾಗ ಪವಿತ್ರ ಅವರ ಮಕ್ಕಳಿಗೆ ನಾನು ಫೋನ್ ಮಾಡಿ ಏನಿದು ಅಂತ ಕೇಳಿದಾಗ ಅವರಿಬ್ರು ತುಂಬಾ ಖುಷಿಲಿದ್ದಾರೆ, ಹಾಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ರು. ನಿಮ್ ಮುಂದೆ ಅವರಿಬ್ರು ಬೆಡ್ರೂಮ್ಗೆ ಹೋಗ್ತಾರ ಅಂತ ನಾನು ಪವಿತ್ರ ಅವರ ಮಗನಿಗೆ ಕೇಳಿದ್ದೆ. ಆಗ ಪವಿತ್ರ ಅವರ ಮಗ ಹೌದು ಅವರಿಬ್ರು ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳಿದ್ದ ಅಂತ ಶಿಲ್ಪಾ ಹೇಳ್ಕೊಂಡಿದ್ದಾರೆ. ಹಾಗೆ ಮುಂದುವರೆದು ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ವಿ, ಪವಿತ್ರ ಬಂದ ಮೇಲೆ ಎಲ್ಲ ಹಾಳಾಯ್ತು. ನನಗೆ 4 ವರ್ಷದ ಒಂದು ಮಗು, 8 ವರ್ಷದ ಒಂದು ಮಗು ಇದೆ. ಮೊದ್ಲೆಲ್ಲ ಚಂದು ಮಕ್ಕಳನ್ನ ನೋಡ್ತಾನೆ ಇರ್ಲಿಲ್ಲ. ಚಂದ್ರಕಾಂತ್ ಜೀವನಕ್ಕೆ ಪವಿತ್ರ ಬಂದ ಮೇಲೆ ಅವರು ಮನೆಗೆ ಬರೋದೇ ಅಪರೂಪ ಆಗೋಯ್ತು. ಪವಿತ್ರ ಜಯರಾಮ್ ಅವರು ಸಾಯುವ 4 ದಿನದ ಮುಂಚೆ ಅಷ್ಟೇ ಚಂದ್ರಕಾಂತ್ ಜೊತೆಗೆ ಊಟಿಗೆ ಹೋಗಿ ಬಂದಿದ್ರು. ಅಲ್ಲಿ ಅವರು ರೀಲ್ಸ್ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ರು ಅಂತ ಶಿಲ್ಪಾ ತೆಲುಗು ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೇನೆ ಪವಿತ್ರ ಅವ್ರು ಹೋದ್ಮೇಲೆ ಕೂಡ ನಾನು ನನ್ನ ಮಕ್ಕಳಿಗೋಸ್ಕರ ಗಂಡನನ್ನ ಕ್ಷಮಿಸಿದ್ದೆ. ಎಲ್ರ ಮುಂದೆ ಚಂದ್ರಕಾಂತಿಗೆ ಆಗಿದ್ದ ಆಗೋಯ್ತು, ನಾವು ಚೆನ್ನಾಗಿರೋಣ ಅಂತ ಕೂಡ ಹೇಳಿದ್ದೆ. ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಚಂದ್ರಕಾಂತ್ ಅವಾಗ ಹೇಳಿದ್ರು. ಪವಿತ್ರ ಸಾವಿನ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿ ಇನ್ 2 ದಿನ ಅಷ್ಟೇ ನಾನು ಬಂದ್ಬಿಡ್ತೀನಿ ಅಂತ ಚಂದ್ರಕಾಂತ್ ಪೋಸ್ಟ್ ಕೂಡ ಹಾಕೊಂಡಿದ್ರು. ನಾನು ಆಗ ಕೂಡ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹಳೆ ವಿಚಾರಗಳನ್ನ ತೆಗೆಯೋದಿಲ್ಲ, ಎಷ್ಟು ಬೇಕಿದ್ರು ನೀವು ಟೈಮ್ ತಗೊಳ್ಳಿ, ನಿಮ್ಮ ಮುಂದೆ ನಾನು ಬರೋದಿಲ್ಲ, ಆರಾಮಾಗಿರಿ ಅಂತ ನಾನು ಹೇಳಿದ್ದೆ ಅಂತ ಶಿಲ್ಪಾ ಹೇಳಿದ್ದಾರೆ. ಹಾಗೆ ಮುಂದುವರೆದು ನನ್ನ ಮಕ್ಕಳಿಗೆ ತಂದೆ ಇಲ್ಲ ಅಂತ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನನ್ನ ತವ್ರ ಮನೆಯವರು ಮನೆಗೆ ಬಾ ಅಂತ ಹೇಳಿದಾಗ್ಲೂ ಕೂಡ ನಾನು ನನ್ನ ಗಂಡನನ್ನ ಮನೆ ಬಿಟ್ಟು ಬಂದಿರಲಿಲ್ಲ. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೇನೆ, ಆದ್ರೆ ಈ ಕಷ್ಟಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ನನ್ನ ಮಕ್ಕಳಿಗೆ ತಂದೆ ಬೇಕಿತ್ತು, ತಂದೆಯೇ ಇಲ್ಲದ ಹಾಗೆ ಆಗಿದೆ. ಒಂದು ದಿನವೂ ನನ್ನ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ನಿಂತು ಶಾಲೆಯಲ್ಲಿ ಆತ ಸಹಿ ಹಾಕ್ಲಿಲ್ಲ. ಆದ್ರೆ ಪವಿತ್ರ ಮಗಳು ಪ್ರತೀಕ್ಷಾ ಕಾಲೇಜಿಗೆ ಸಂಬಂಧಪಟ್ಟಂತಹ ರಸೀದಿಗೆ ಪಾಲಕರ ಸ್ಥಾನದಲ್ಲಿ ನಿಂತು ಚಂದ್ರಕಾಂತ್ ಸಹಿ ಹಾಕಿದ್ದಾರೆ ಅಂತ ಶಿಲ್ಪಾ ಆರೋಪ ಮಾಡಿದ್ದಾರೆ. ಹಾಗೇನೆ ಈ ಪವಿತ್ರಾಗೆ ಚಂದು 6ನೇಯವನು, ನೀವು ಹೆದರಬೇಡಿ ಅವರು ಬಂದೇ ಬರ್ತಾರೆ ಅಂತ ಅನೇಕರು ನನ್ನ ಹತ್ರ ಹೇಳಿದ್ರು. ಆದ್ರೆ ಆ ರೀತಿ ಕ್ಯಾರೆಕ್ಟರ್ ಇರುವವಳಿಗೆ ನನ್ನ ಗಂಡ ಅವನ ಪ್ರಾಣವನ್ನ ಕೊಟ್ಟಿದ್ದಾನೆ. ಈಗ ನಾನೇನ್ ಮಾಡ್ಬೇಕು? ನಾನು ನನ್ನ ಅತ್ತೆ ನಿಜಕ್ಕೂ ಅಕ್ಷರಶಃ ತಾಯಿ ಮಗಳ ತರ ಇದ್ವಿ. ಪವಿಗೆ ಆರೋಗ್ಯ ಸಮಸ್ಯೆ ಇದೆ, ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಚಂದ್ರಕಾಂತ್ ಅವಾಗ ಹೇಳ್ತಾ ಇದ್ರು. ಈ ಪವಿತ್ರಾಗೂ ಮತ್ತೆ ಚಂದ್ರಕಾಂತ್ ಅವ್ರಿಗೂ ಸಿಕ್ಕಾಬಟ್ಟೆ ವಯಸ್ಸಿನ ಅಂತರ ಕೂಡ ಇತ್ತು. ನಾನು ಅವರಿಬ್ಬರು ಜಸ್ಟ್ ಸ್ನೇಹಿತರು ಅಂತ ಮೊದಲು ಅನ್ಕೊಂಡಿದ್ದೆ. ಆಮೇಲೆ ನನಗೆ ಇವರಿಬ್ಬರ ಸಂಬಂಧ ಏನು ಅಂತ ಗೊತ್ತಾಗೋಯ್ತು. ನನಗೆ ಇವಾಗ ಚಂದ್ರಕಾಂತ್ ಅನ್ಯಾಯ ಮಾಡಿ ಹೋಗಿದ್ದಾರೆ ಅಂತ ಶಿಲ್ಪಾ ಅವರು ಬಹಳ ದುಃಖಿತರಾಗಿ ತೆಲುಗು ಮಾಧ್ಯಮಗಳ ಮುಂದೆ ಈ ರೀತಿಯ ಶಾಕಿಂಗ್ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಸ್ನೇಹಿತರೆ ಚಂದ್ರಕಾಂತ್ ಅವರು ಮತ್ತೆ ಈ ಪವಿತ್ರ ಜಯರಾಮ್ ಅವರ ಮಧ್ಯೆ ಏನ್ ಸಂಬಂಧ ಇತ್ತು ಅದು ಇವಾಗ ದಟ್ ಡಸಂಟ್ ಮ್ಯಾಟರ್. ಈಗ ಪವಿತ್ರ ಅವರ ಮಕ್ಕಳಾಗಿರಬಹುದು ಅಥವಾ ಚಂದ್ರಕಾಂತ್ ಅವರ ಇಬ್ರು ಮಕ್ಕಳಾಗಿರ್ಬಹುದು, ಅವರಿಗೆ ಯಾರು ದಿಕ್ಕಿವಾಗ? ಬಿಕಾಸ್ ದೊಡ್ಡವರು ಮಾಡಿಕೊಳ್ಳುವಂತಹ ಈ ರೀತಿಯ ಅನಾಹುತಗಳಿಂದ ಮಕ್ಕಳು ಶಿಕ್ಷೆ ಅನುಭವಿಸಬೇಕಾದಂತಹ ಒಂದು ಸಂದರ್ಭ ಎದುರಾಗಿದೆ. ವಿಷಯ ಏನೇ ಇರಲಿ ಸ್ನೇಹಿತರೆ, ಈಗ ಸದ್ಯಕ್ಕೆ ತುಂಬಾ ಲಾಸ್ ಅಂತೂ ಆಗಿದ್ದು ಈ ಪವಿತ್ರ ಮಕ್ಕಳು ಹಾಗೇನೆ ಚಂದ್ರಕಾಂತ್ ಅವರ ಮಕ್ಕಳಿಗೆ. ಹಾಗೇನೆ ಚಂದ್ರಕಾಂತ್ ಅವರೇ ಹೇಳ್ಕೊಂಡಿರೋ ಹಾಗೆ ಇನ್ನೇನು ಪವಿತ್ರ ಮತ್ತು ಚಂದ್ರಕಾಂತ್ ಅವರ ಸಂಬಂಧವನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವವರಿದ್ರು ಅವರಿಬ್ರು ಕೂಡ. ಬಟ್ ಅಷ್ಟೊತ್ತರಲ್ಲಿ ಲೈಕ್ ಈ ರೀತಿ ಆಕ್ಸಿಡೆಂಟ್ ಆಗಿ ಪವಿತ್ರ ಅವರು ಸಾವನ್ನಪ್ಪುವಂತಹ ಒಂದು ಸಿಚುವೇಶನ್ ಬಂತು. ಚಂದ್ರಕಾಂತ್ ಅವರು ಪವಿತ್ರ ಜಯರಾಮ್ ಅವರ ಸಾವನ್ನ ತಡ್ಕೊಳ್ಳಿಕ್ ಆಗ್ಲಿಲ್ಲ ಅವ್ರಿಗೆ.
ಬಟ್ ತಡ್ಕೊಳ್ಳುವಂತಹ ಒಂದು ಸಿಚುವೇಶನ್ ಅವರಿಗೆ, ಬಟ್ ಅವರು ತಡ್ಕೊಳ್ಬಹುದಿತ್ತು. ಅಟ್ಲೀಸ್ಟ್ ಮಕ್ಕಳ ಮುಖವನ್ನ ನೋಡ್ಕೊಂಡಾದ್ರೂ ಅವರು ಈ ಒಂದು ದುಃಖವನ್ನ ಭರಿಸಬೇಕಿತ್ತು. ಬಟ್ ಈ ರೀತಿ ದುರಂತ ಸಂಭವಿಸಿದೆ. ಈ ಒಂದು ವಿಷಯದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.